9 ಗಂಟೆ. ಏಳುವರೆಗೆ ತುಟಿ ಒಣಗತ್ತೆ ಏನು ಮಾಡೋಣ, ಹಾಳು ಎಣ್ಣೆ ಚಟ ಬಿಡಬೇಕು ಕಮ್ಮಿ ಕುಡಿಯೋಣ, ಎಣ್ಣೆ ಬಿಡೋದಕ್ಕೆ ಇಟ್ಟಿರುವ ಪಾರ್ಟಿ ಇದು, ಬನ್ನಿ ಎಣ್ಣೆ ಬಿಡೋಣ, ನಾಳೆಯಿಂದ ನಾವು ಬಾಟ್ಲಾಣೆ ಕುಡಿಯೋದಿಲ್ಲ, ಇಂದು ಫುಲ್ಲು ಕುಡಿಯೋಣ, ಫ್ರೆಂಡ್ಸ್ ಎಲ್ಲ ಕೈ ಹಾಕಿ ಜೋಡಿಸ್ರೋ ಟೇಬಲ್, ಓಪನ್ ದ ಬಾಟಲ್ ಟಲ್ 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 ಟಲ್, ಓಪನ್ ದ ಬಾಟಲ್ ಟಲ್ ಟಲ್ ಟಲ್. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಮಧ್ಯಾಹ್ನ 1:05. ಭವ್ಯ, ಕನ್ಫೆಷನ್ ರೂಮಿಗೆ ಬನ್ನಿ. ತಲೆ ಮೇಲೆ ಹೊಡಿಬೇಕು. ಹಾಂ, ಚೆನ್ನಾಗಿದ್ದೀನಿ. ಏಯ್, ಅಳ್ಬೇಡ. ಎಂತ ಯಾವಾಗಲೂ ಅಳೋದು? ಹೆಂಗಿದ್ಯಾ? ಸಣ್ಣ ಹೋಗ್ಬಿಟ್ಟಿದ್ಯಾ? ಅಯ್ಯೋ, ಹಂಗಿದೆ. ಅಪ್ಪ ಸೂಪರ್ ಆಗಿದ್ದಾರಲ್ಲ, ಎಲ್ಲರೂ ಸೂಪರ್ ಇದೆಯಾ? ಅಷ್ಟು ಸಣ್ಣಗಾಗಿದೆಯಾ? ಬಿಗ್ ಬಾಸ್, ಅಳ್ಬೇಡ, ಸುಮ್ಮನೆ ಅಳ್ಬಾರ್ದು, ಎಲ್ಲದಕ್ಕೂ ಅಳೋದಿಲ್ಲ. ಬೇಕಂಡಿಡ್ಬಿಟ್ಟೆ, ನಂಬಕತ್ತಿಲ್ಲ ಅಲ್ಲ. ಮನುಷ್ಯ, ನಾನು ನನ್ನ ಪ್ರಾಸೆಸ್ ಮಾಡ್ಕೋಬೇಕು. ಮನುಷ್ಯ ಕೂತು. ಅಮ್ಮ ಬಂದಿಲ್ಲ? ಯಾರು? ನೀನು ಅಮ್ಮನ ಕಳಿಸ್ಬೇಕಿತ್ತು, ನೀನು ಬರಬಾರ್ದು. ಎಷ್ಟು ನೀನು ನನ್ನ ಮಿಸ್ ಮಾಡ್ಕೋತಿದ್ಯಾ? ನಾನು ಬಂದರೆ ಅಮ್ಮನ ಕಳಿಸು ಅಂತ. ಅಮ್ಮಂಗೆ ಬರೋಕ್ಕೆ ರಜೆ ಇರಲಿಲ್ಲ. ವೇಸ್ಟ್ ನೀನು ಬಂದಿರೋದು. ನಾನು ವೇಸ್ಟ್ ಬಂದಿರೋದು? ನೀನು ನೋಡಿ ಏನು ಮಾಡಲಿ, ಅಮ್ಮ ಆದರೂ ಬಂದಿದ್ರು. ಸರಿ ಬಿಗ್ ಬಾಸ್, ತುಂಬ ಮರ್ಯಾದೆ ಕೊಟ್ಟಿಲ್ಲ. ನಾನು ಹೊರಗಡೆ ಕರೆಸಿ ದಯವಿಟ್ಟು ನಾನು ಆಚೆ ಕಳಿಸಿ. ನಾನು ಅಮ್ಮ ಜಾಸ್ತಿ ಮಿಸ್ ಮಾಡಿದ್ದು, ನಿನ್ನ ಮಾಡಿದೆ, ಸ್ವಲ್ಪ ಬೈಕೊಂಡಿದ್ದೀನಿ. ಅಮ್ಮ ಬೇಕಿತ್ತು. ಮರ್ಯಾದೇನೂ ಇಲ್ಲ ನನಗೆ. ನೀನು ಬಂದಿದ್ದು ಸ್ವಲ್ಪ ಖುಷಿ ಇದೆ. ಆಯ್ತಾ? ಆಯ್ತು, ಎಲ್ಲರೂ ಚೆನ್ನಾಗಿದ್ದಾರೆ. ಭವ್ಯ, ಬಿಗ್ ಬಾಸ್. ಎಸ್ ಬಿಗ್ ಬಾಸ್. ಹೇಗಿದೆ ಸರ್ಪ್ರೈಸ್? ಬಿಗ್ ಬಾಸ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಈ ಸರ್ಪ್ರೈಸ್ನ ಎಕ್ಸ್ಪೆಕ್ಟೇ ಮಾಡಿಲ್ಲ. ಆ್ಯಂಡ್ 5 ವೀಕ್ಸ್ 6 ವೀಕ್ಸಿಂದ ಈ ಒಂದು ಮೂಮೆಂಟಿಗೆ ತುಂಬ ವೆಯ್ಟ್ ಮಾಡ್ತಿದ್ದೆ. ಬಟ್ ಸಡನ್ನಾಗಿ ಬಂದಾಗ ಅದು ಡೈಜೆಸ್ಟ್ ಆಗ್ತಿಲ್ಲ. ಹಾರ್ಟ್ ರೇಟೆಲ್ಲ ಹೆಂಗೆಂಗೆಂಗೋ ಆಡ್ತಿದೆ. ದಿವ್ಯಾ, ಹಾಯ್ ಬಿಗ್ ಬಾಸ್. ಬಿಗ್ ಬಾಸ್ ಮನೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಬಿಗ್ ಬಾಸ್. ನೀವಿಲ್ಲಿ ಕಳೆಯುವಷ್ಟು ಕಾಲ ಸುಖಕರವಾಗಿರಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಲ ಟೀಮು ಅಂತ ಬಂದಾಗ ಎಲ್ಲರೂ ಒಂದು ಸೈಡಾಗಿ ನಿಂತು ಬಿಡ್ತಾರೆ. ಆಯ್ತಾ? ಇಲ್ಲಿ ನಾನು ಒಬ್ಬಂಟಿಗೆ ನಿಂತಿದ್ದಾಗ ಇಲ್ಲ, ಅದನ್ನ ಬಿಡಬಾರ್ದು. ಮೆಜಾರಿಟಿ ಅಂತ ವಿಚಾರ ಬಂದಾಗ ಎಲ್ರಿಗೂ ನಾನು ಅಭಿಪ್ರಾಯಗಳ ಇಲ್ಲ ಹಂಗಾಗಲ್ಲ ಇಲ್ಲ. ನಾನು ಒಳಗೆ ಬಂದಿದ್ದಿದ್ರೆ ನಾನು ಎಷ್ಟು ಜನ ಆಚೆ ಕೂತಿರೋರು ಆಟದಲ್ಲಿ? ಈ ಮನೆಗೆ ಒಬ್ರು ಅತಿಥಿ ಬಂದಿದ್ದಾರೆ, ಅವರನ್ನ ಸ್ವಾಗತಿಸುತ್ತೇನೆ. ಅವ್ರು ಯಾರಂದರೆ ನನ್ನ ಪ್ರೀತಿಯ ಅಕ್ಕ ದಿವ್ಯಾ. ತಂಗಿ ಜಿಂಕೆ, ಅಣ್ಣ ಜಿಂಕೆ, ಎಂತ ಇದು? ದಿವ್ಯಾ ಜಿಂಕೆ.
ಮಂಜಣ್ಣ. ಆರಾಮು ನೀವು ಹೇಗಿದ್ದೀರಾ? ನಿಮ್ಮ ಬಗ್ಗೆ ಇವಾಗ ತಾನೇ ಹೇಳ್ತಾ ಇದ್ದೆ, ಸ್ವಲ್ಪ ಹೊತ್ತು ಮುಂಚೆ. ಗಂಡು ಹೌದಾ? ಹಾಯ್ ಮಂಜು ಅವರೇ, ಆರಾಮ್ ನೀವು? ಮಂಜು ಅಣ್ಣ ಅಷ್ಟೇನಾ? ಎಲ್ಲರೂ ಬಂದ್ರ? ಏನ್ ಸೂಪರ್ ಆಗ್ತಾರೆ ಗೊತ್ತಾ ನೀವು? ಅಮ್ಮ ಇಲ್ಲಿ ಇಲ್ಲ, ನಾನೊಬ್ಳೆ. ಹೌದಾ? ಪರವಾಗಿಲ್ಲ ಬಿಡು, ನಂಗೆ ನೀವೇ ಬೇಕಾಗಿದ್ದು. ನಮ್ಮ ಅಮ್ಮನ ಕಳ್ಸು, ಆಚೆಗೆ ಹೋಗು ಅಂತ ಇದ್ದಾಳೆ ನೋಡಿ. ಅಲ್ಲ ಇವಳಿಗೆ ಏನಾದ್ರು ಹೊಟ್ಟೆ ಕಿಚ್ಚಾಗ್ತಿದೆ, ನಾನು ಒಳಗಡೆ ಬಂದು ನಾವು ನೋಡ್ತೀವಿ ಅಂತ. ನೋಡು ಗಂಡು ತ್ರಿವಿಕ್ರಮ್ ಅಂತ. ಒಳಗಡೆ ಎಲ್ಲ ಹೇಳ್ತೆ. ಮನೆ ತೋರಿಸ್ತೀನಿ, ಮನೆ ನೋಡ್ಕೊಂಬರ್ಲ ಒಂದು. ಪ್ಲೀಸ್ ಹೋಗಿ. ದೇವ್ರ ಮನೆ. ಇವಾಗ್ಲೇ ಬಂದ್ಬಿಡ್ತೀವಿ ಅಮ್ಮಂಗ್ ನೀರು ನೋಡಿದ ತಕ್ಷಣನೇ. ಇವತ್ತಂದ್ರೆ ಆನಿವರ್ಸರಿ ನಮ್ದು, ಅಂದ್ರೆ ನಾಳೆ ಅಲ್ಲ? ನಾಳೆ. ಮತ್ತೆ ನೀನ್ ನಾಳೆನೇ ಫಿಕ್ಸ್ ಬಿಡಿ, ಇವತ್ತಿಲ್ಲ. ಹೋಗ್ತೀರಾ? ಕ್ಯಾಪ್ಟನ್ ರೂಮ್ ಕಟ್ಟಲ್ಲ. ಇಲ್ಲ, ಡ್ರೆಸ್ಸಿಂಗ್ ರೂಮಿಗೆ ಕಳ್ಸೋಣ. ತ್ರಿವಿಕ್ರಮ್, ದಿವ್ಯಾ ದಿವ್ಯಾ ತ್ರಿವಿಕ್ರಮ್ ಹೊರಗಡೆ ಹೋದ್ಮೇಲೆ ಮಾತುಕತೆ ಮಾತಾಡೋಣ, ಡೀಲಾ? ನಿಮ್ಗೆ ಓಕೆನಾ? ಹೊರಗಡೆ ಹೋದ್ಮೇಲೆ ಬರ್ತಾ ಇದ್ದಂಗೆ ಈ ಕ್ವಶನ್ ಕೇಳಿ ಹೇಗಿದ್ರು ನೀವು ಮಮ್ಮಿ ಬರ್ತಿರಲ್ಲ, ಮಂಜಮ್ಮ ಮಾತಾಡ್ತೀನಿ ಬಿಡಿ. ನೋಡೋಷ್ಟು ಒಳ್ಳೇನಲ್ಲ. ಅದು ಗೊತ್ತು, ನಾನೆಲ್ಲ ಹೇಳ್ತೀನಿ. ಮತ್ತೆ ಎಲ್ಲ ಹೊರಗಡೆ ಎಲ್ಲ ಓಕೆನಾ? ಅಮ್ಮ ಎಲ್ಲರೂ ಸೂಪರ್. ಫ್ಯಾಮಿಲಿ ಇಲ್ಲ? ತಲೆ ಮೇಲೆ ಹೊಡೆದು ಹೇಳಿ ಹೋಗಿ. ಮಧ್ಯಾಹ್ನ 1:30. ಇಲ್ಲೆಲ್ಲ ಕಸ ಹುಡಿ ಸರಿಗೆ ಅಂತ ಪಾಪ ಹೇಳಿಲ್ಲ ನಿಮ್ ಸುರೇಶ್ ಮಾವ. ಬಾ, ಅದು ನೋಡಿದ್ರಾ? ಇಷ್ಟು ದಿವಸ ಆದ್ಮೇಲೆ ಒಂದು ಒಳ್ಳೆ ಫಿಗರ್ ನೋಡೋದಪ್ಪ. ಏನ್ ಓಲ್ಡ್ ಸ್ವಾಮಿ. ಮಾಸ್ಟರ್ ಮಾಸ್ಟರ್, ನಿಮ್ಮ ಮುಖದಲ್ಲಿ ನಾಚಿಕೆ ಕಾಣಿಸ್ತಿದೆ. ನನ್ನ ಮುಖದಲ್ಲ. ನಾಚಿಕೆ ಅಲ್ಲ, ಅದು ಕಳ್ಳನಗು. ಒಂದು ನಿಮಿಷ ಮಾತಾಡ್ಸ್ಕೊಂಡು ಆಮೇಲೆ ಫ್ರೀ ಆಗ್ಲಿ. ಆಮೇಲೆ ಫ್ರೀ ಆಗಲಿ. ದಿವ್ಯಾ, ಆಮೇಲೆ ಮಾತಾಡೋಣ. ದಿವ್ಯಾ ಬೇಡ. ಇಲ್ಲ ಇಲ್ಲ ರಜತ್ ಅವರೇ, ಬರ್ತೀನಿ ನಾನು, ನಿಮ್ಮ ಹತ್ರನೇ ಮಾತಾಡಕ್ಕಿರೋದು. ಓಕೆ ಓಕೆ. ಹೌದಾ? ಓ, ನನ್ನ ಬಗ್ಗೆ ಕೇಳಕ್ಕ? ವೆರಿ ಬ್ಯಾಡ್ ಬಾಯ್. ಫಸ್ಟ್ ಹೇಳ್ಬಿಡ್ತೀನಿ. ಹ್ಯಾಪಿ ನ್ಯೂ ಇಯರ್. ಒಂದೇ ಬೈಟ್ ನಂಗೆ ಆಯ್ತಾ? ಒಳ್ಳೇದಾಗ್ಲಿ ಪ್ಲೀಸ್. ಈ ವರ್ಷ ಆದ್ರೂ ಮದ್ವೆ ಆಗಿ ಹೋಗು ದಯವಿಟ್ಟು. ಈ ವರ್ಷ ಆದ್ರೂ ನಿಮ್ಮ ಎದುರಿಗೆ ಸುಮ್ಮನೆ ನಿಮ್ಮ ಬಗ್ಗೆ ಆಗ್ಬೋದು ಅಂತ ಪ್ಲಾನ್. ಒಬ್ಬೊಬ್ಬರನ್ನ ಕರೆಸ್ತಾರ, ಒಬ್ಬೊಬ್ಬರನ್ನ. ನಿಂಗೆ ಯಾರು ಬೇಕು ಹೇಳು? ಅವಪ್ಪ ಇಬ್ರು ಬೇಕು. ಅದ್ಯಾಕೋ ಬೇರೆ ಟೋನ್ ಕೇಳಿಸ್ತಲ್ಲ. ಕಳ್ಳ. ಅವಪ್ಪ ಬೇಕು. ನಂದಲ್ಲ, ಮುಖದಲ್ಲಿ ಮಕ್ಕ ಏನೋ ಅರಳಿರೋದು. ಏ, ನಾ ನಿಮ್ಮ ಖುಷಿ ಮ್ಯಾಟ್ರ್ ಗೊತ್ತಾ? ನಿಮ್ಮ ಅವಾಗೆ ಇಲ್ಲ. ಗೊತ್ತಾ? ಏನ್ ಗೊತ್ತು? ಇವ ಹೇಳ್ಬಿಡ್ತಾನೆ, ಸುಮ್ ಪ್ರೋ ಮರಿ. ಹಂಗಂದ್ರೆ ಇವಾಗ ಬಿಡ್ತೀನಾ? ಹಿಂಗಿದೆ ಎಲ್ಲ. ನಾನು ಏನು ಚೇಂಜಸ್ ಮಾಡ್ಕೋಬೇಕು? ಸ್ವಲ್ಪ ಎಲ್ಲರ ಜೊತೆ ಈಗ ಸ್ವಲ್ಪ ಜನ ಕಡಿಮೆ ಆಗ್ತಿರೋದ್ರಿಂದ ಎಲ್ಲರ ಜೊತೆಗೂ ಬೇರೆ ಕಂಫರ್ಟ್ ಝೋನಲ್ಲಿ ಇದೆಯಾ, ಇಟ್ಸ್ ಓಕೆ. ಬಟ್ ಕೆಲವೊಂದೊಂದಕ್ಕೆ ಸ್ವಲ್ಪ ಬ್ಯಾರಿಕೇಡರ್ಸ್ ಇರಬೇಕು. ಹಂಗಂತ ನೀನು ಇರೋದು ತಪ್ಪು ಅಂತೆಲ್ಲೂ ಹೇಳ್ತಲ್ಲ. ಆದರೆ ಗೇಮ್ ಕಡೆ ಫೋಕಸ್ ಮಾಡು. ಇಂಡಿವಿಜುವಲ್ ಆಗಿ ಹೆಂಗೆ ಆಡಬೇಕು ಅನ್ನೋದನ್ನ ಯೋಚನೆ ಮಾಡು. ಅಂದರೆ ಇಂಡಿವಿಜುವಲ್ ಆಗಿ ಆಡ್ತೀನಿ. ಇಂಡಿವಿಜುವಲ್ ಆಗಿ ಆಡಬೇಕು ಅಂದರೆ ನೀನು ಯೋಚನೆ ಮಾಡಬೇಕಾದ್ರೆ, ಲೈಕ್ ಈಗ ನೀನು ಸಜೆಷನ್ ಕೇಳೋದು ಆಗಲಿ ಮತ್ತೊಂದಾಗಲಿ ಇರುತ್ತಲ್ಲ, ಅದನ್ನ ಏನು ಗೊತ್ತಾ, ನಾನು ಏನಂತ ಕೇಳ್ತೀನಿ ಅಂದರೆ ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಸಜೆಷನ್ ಕೇಳ್ತೀನಿ. ನನ್ನ ಪ್ರಕಾರ ಅದು ತಪ್ಪಲ್ಲ, ಬಟ್ ಅದು ತಪ್ಪಾಗಿ ಕಾಣಿಸಿದ್ರೆ ಅಲ್ಲಿ ಕರೆಕ್ಟ್. ಅದೆಲ್ಲ ಓಕೆ, ಬಟ್ ಇಟ್ ಶುಡಂಟ್ ಬಿ ಲೈಕ್ ಯು ಆರ್ ಸೋ ಇಮ್ಯಾಚೂರ್ ಟು ಟೇಕ್ ಅ ಡಿಸಿಷನ್ಸ್. ಮಧ್ಯಾಹ್ನ 2:05. ಆಕ್ಚುಲಿ ರಜತ್ ಅವರೇ, ಎಲ್ಲರೂ ಆಚೆಗಡೆ, ಇವಳಿಗಿನ್ನ ನಾನು ಒಳಗಡೆ ಬರಬೇಕಿತ್ತು ಅಂತ. ಹೌದು, ನನಗೂ ಅದೇ ಆಸೆ ಇರೋದು ಇವಾಗ. ಅಲ್ವಾ? ನಮಗೂ ಅದೇ ಆಸೆ. ಕಳ್ಸ್ಬಿಡೋಣ ವಾಪಸ್ಸು. ಮಾಡೋಣ. ಭವ್ಯವ್ರನ್ನ ಕಳಿಸಿ ದಿವ್ಯವ್ರನ್ನ ಇಟ್ಕೋತೀವಿ ಅಷ್ಟೇ. ಶುಭ ಮಧ್ಯಾಹ್ನ. ದಿವ್ಯಾ, ನಿಮಗೆ ತಿಳಿದಿರುವ ಭವ್ಯ ಬಹುಶಃ ಇನ್ಯಾರಿಗೂ ತಿಳಿದಿರಲು ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮ ಭವ್ಯ ಅವರನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡಿ. ಎಸ್ ಬಿಗ್ ಬಾಸ್. ಥ್ಯಾಂಕ್ ಯು. ಬಿಗ್ ಬಾಸ್. ಅಲ್ಲೆಲ್ಲೋ ಕಲರ್. ಅಲ್ಲೇ ನಿಂತ್ಕೋಬೇಕಾ? ಹೌದು. ಓಕೆ.
ಭವ್ಯನ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕಪಿಚೇಷ್ಟೆ ಜಾಸ್ತಿ ಆಚೆಗಡೆ. ಬಟ್ ಇಲ್ಲಿ ತುಂಬ ಪೇಷನ್ಸಿಂದ ಇರ್ತಾಳೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಚಿಕ್ಕ ವಯಸ್ಸಿಂದನೂ ಒಳಗೆ ಹೆಂಗೆ ಅಂದರೆ ಎಲ್ಲದಕ್ಕೂ ಗಲಾಟೆ ಮಾಡಿನೇ ಇದ್ದಿದ್ದು. ಮತ್ತು ತುಂಬ ತರಲೆ ಅಂದರೆ ತರಲೆ ನಮ್ಮನೇಲಿ. ಒಂದಲ್ಲ ಒಂದು ರೀಸನ್ಗೆ ನಮ್ಮನೇಲಿ ಒದೆ ತಿಂತಾನೆ ಇರೋಳು ಎಲ್ಲರ ಹತ್ರ. ಆಯಿತಾ, ಇವಳು ಮಾಡೋ ತಪ್ಪಿಗೆ ಕೊನೆಗೆ ನಾನು ಅಥವಾ ನನ್ನ ಲಾಸ್ಟ್ ತಂಗಿ ಒದೆ ತಿನ್ನಬೇಕಿತ್ತು. ಸೊ ಇವಳು ಮಾಡೋ ತಪ್ಪು ಮಾಡಿಬಿಟ್ಟು ವಾಶ್ರೂಮ್ಗೆ ಹೋಗಿ ಬಚ್ಚಿಕೊಂಬಿಟ್ಟಿರೋಳು. ಸೊ ಈ ಥರದೆಲ್ಲ ತರಲೆ ಮಾಡಿ ಮಾಡಿ ಈ ಥರ ಇದ್ಕೊಂಬಂದವಳು. ಮತ್ತು ಚಿಕ್ಕ ವಯಸ್ಸಿಂದ ಓದೋ ಕಡೆಗಿನ್ನ ಸ್ಪೋರ್ಟ್ಸಲ್ಲಿ ಜಾಸ್ತಿ ಅವಳಿಗೆ ಕಾನ್ಸಂಟ್ರೇಷನ್ ಇತ್ತು. ಸೊ ಅದರಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾಳೆ. ಅದು ಬಿಟ್ಟರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಕೋಪ ಬಂದರೆ ಹತ್ತು ಬಿಡ್ತಾಳೆ. ಅದು ಒಂದೇ ಎಮೋಷ್ನಲ್ ಪಾಯಿಂಟ್ ಅವಳದು. ಸಾಕಲ್ಲ. ಇದನ್ನ ಹೇಳು. ನನ್ನ ಅಕ್ಕನ ನಾನು ಎರಡನೇ ಅಮ್ಮ ಅಂತಾನೆ ಅವಳನ್ನ ಟ್ರೀಟ್ ಮಾಡಿರೋದು. ಯಾವುದೇ ಒಂದು ವಿಚಾರದಲ್ಲಾಗಲೂ ಏನೇ ಒಂದು ಡಿಸಿಷನ್ ಮೇಕಿಂಗ್ ಅದನ್ನು ಇಲ್ಲಿ ಬಂದಾಗಿಂದ ನನ್ನ ಓನ್ ಡಿಸಿಷನ್ಸ್ನ ತಗೊಳ್ಳೋದ್ರಿಂದ ಅದನ್ನ ನೋಡಿ ಖುಷಿ ಪಟ್ಟಿದ್ದಾಳವಳು. ನಾನು ಇವತ್ತೊಂದು ಆರ್ಟಿಸ್ಟ್ ಅಂತ ನನ್ನ ಜನ ಇಷ್ಟಪಡ್ತಾರಂದ್ರೆ ಅದಕ್ಕೆ ಕಾರಣ ನನ್ನ ಅಕ್ಕ, ನನ್ನ ತಂಗಿ, ನನ್ನ ಫ್ಯಾಮಿಲಿ. ಆ್ಯಂಡ್ ನಾನು ಇಷ್ಟು ಶ್ರಮ ಪಡೋದಕ್ಕೆ ಮೇನ್ ರೀಸನ್ ನಾನು ಅವಳು ಮಾಡೋದಂಥ ಅವಳ ಜೀವನದಲ್ಲಿ ಸ್ಯಾಕ್ರಿಫೈಸ್ನ ನೋಡಿ ನಾನು ಅದನ್ನು ಕಲ್ತಿರೋದು. ಅವಳಿಗಂತ ಏನೋ ಸೇವಿಂಗ್ಸ್ ಮಾಡ್ಕೊಳ್ದೆ, ಅವಳಿಗಂತ ಏನೋ ಬಟ್ಟೆ ತಗೊಳ್ದೆ, ನಾವೇನೇ ಕೇಳಿದ್ರು ಅವಳುಗಳ್ತ ಏನೂ ಇಟ್ಕೊಳ್ದೆ ನಮಗೆ ಮಾಡ್ತಿದ್ಲು. ನನಗೆ ನನ್ನ ತಂಗಿಗೆ ಮನೆಯವ್ರಿಗೆ ಒಂದೊಂದ್ಸಲ ನಾನು ಅವಳು ಹೇಳ್ತೀನಿ, ನೀನೇನು ಮಾಡಿದ್ಯೆ ಅಂತ ಕೇಳ್ತೀನಿ, ರೇಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿರ್ಬೋದು, ಹೊಡೆದಿರ್ಬೋದು. ಅಕ್ಕ ಅಂತಲೂ ನೋಡಿದೆ, ಹೊಡೆದಿದ್ದೀನಿ, ಜಗಳ ಆಡಿದ್ದೀನಿ, ಕಿತ್ತಾಡಿದ್ದೀನಿ. ಬಟ್ ಅದನ್ನೆಲ್ಲ ಕ್ಷಮಿಸಿ ನನ್ನನ್ನು ಮತ್ತೆ ಅದೇ ಭವ್ಯನಾಗಿ, ಅದೇ ತಂಗಿಯಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಪ್ರತಿಯೊಂದು ಮೂಮೆಂಟಲ್ಲೂ ನನಗೆ ಸಪೋರ್ಟ್ ಮಾಡಿಕೊಂಡು, ಇನ್ ಕೇಸ್ ನೀನು ವರ್ಷಿಣಿ ಅಥವಾ ಅಪ್ಪ ಅಮ್ಮ ನನಗೆ ಸಪೋರ್ಟ್ ಮಾಡಿರಲಿಲ್ಲ, ನನ್ನನ್ನು ಕರೆಕ್ಷನ್ ಮಾಡಿರಲಿಲ್ಲ, ಹೇಳ್ಕೊಟ್ಟಿರಲಿಲ್ಲ ಅಂದಿದ್ರೆ ನಾನು ಈ ಜಾಗದಲ್ಲಿ ನಿಲ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಳೋದೆಲ್ಲ ಚಿಕ್ಕದು, ಬಟ್ ಅಕ್ಕ ಅಲ್ವಾ, ಒಂದು ತಿಂಗಳು ಇಟ್ಕೊಂಡ್ರು ನನಗೆ ಬೇಜಾರು. ಇದು ಬರೀ ಇಂಥದ್ದು ಮಾಡ್ತಾಳೆ. ಅಲ್ಲ ಪರವಾಗಿಲ್ಲ, ಎಲ್ಲರೂ ಗೆದ್ಕೊಂಡು ಹೋದ್ಮೇಲೆ ಒಂದು ತಿಂಗಳು ಲಾಕ್ ಮಾಡಿ ಬಿಗ್ ಬಾಸ್ ಒಬ್ಳೇ ಇರಂಗೆ. ಮಧ್ಯಾಹ್ನ 2:25. ಬಿರಿಯಾನಿ, ಲೆಗ್ ಪೀಸ್, ಚಿಕನ್ ಬಂದೆ. ಹೆಂಗಿದ್ಯಾ ಮಗ್ನೆ? ಲವ್ ಯು ಸೋ ಮಚ್. ಬಾಯಿಲ್ ಕರ್ಕೊಂಡು ಅಲ್ಲೇ ತಿನ್ಕೊಂಡ್ಬಿಟ್ಯಾ? ಅವಳೇನೋ ತಂದಿದ್ದಾಳೆ ಬೇರೆ. ಇವಳು ನನ್ನ ಅಕ್ಕನ ಮಗಳು. ನಾನು ಮಂಜು. ಅವಳೇ ಹೇಳ್ತಲ್ಲಿರಿ ಹೆಸರು. ಮಂಜು. ನನಗೆ ಗೊತ್ತಾಯ್ತು. ನಿಮ್ಮ ಹೆಸರು? ತಾನ್ವಿ. ಹಾಯ್. ಹೆಸರು ಹೇಳು ಅವ್ರದ್ದು. ಹೆಸರು ಹೇಳು. ವಾ, ನನ್ನ ಅಕ್ಕನ ಮಗಳಿಗೂ ಹೀಗೆ ಬಂದಿಟ್ಟಿದ್ದೆ. ಏನು ಹೆಸರು ಹೇಳು ಅವ್ರದ್ದು? ತಾನು ಮಂಜು ಅಣ್ಣನು, ಮಂಜು ಅಂಕಲ್. ಮಂಜಣ್ಣ. ಮಂಜು ಅಂಕಲ್. ಮೋಕ್ಷಿತ ಅಕ್ಕ. ಧನರಾಜ್ ಅಂಕಲ್. ರಜತ್ ಅಣ್ಣ. ವಿಕ್ರಮ್ ಅಣ್ಣ. ದಿವ್ಯಾ ಗೌಡ. ಅದು ಕೊಟ್ಬಾ, ಯಾರಿಗೂ ಕೊಟ್ಟಿದ್ದೆ ಗೊತ್ತಾಯ್ತಾ? ಚಿಕ್ಕ ಮಗು ಅಂತ ಹೇಳಿದ್ರು, ಅಂಕಲ್ ಹೇಳಿದ್ರು. ಕೊಟ್ಟ ಅವಳಿಗೆ ಫಸ್ಟ್ ಬಹು ಕೊಡ್ತೀನಿ, ನೆಕ್ಸ್ಟ್ ಜಿಂಕೆ. ಥ್ಯಾಂಕ್ ಯು, ವೆಲ್ಕಮ್. ಹ್ಯಾಪಿ ನ್ಯೂ ಇಯರ್. ಓ ಅಂಕಲ್ ಅಂತ ಬರ್ತಿದ್ದಾಳೆ. ಸೋ ಸ್ವೀಟ್. ಮಂಜಣ್ಣ. ಅಂಕಲ್ ಅಂತ ಬರ್ತಿದೆಯಲ್ಲ. ಥ್ಯಾಂಕ್ ಯು ಚಿನ್ನರಿ. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ಫಾದರ್. ಥ್ಯಾಂಕ್ ಯು ಬಿಟ್ಟ. ವೆಲ್ಕಮ್. ಥ್ಯಾಂಕ್ ಯು. ಓಪನ್ ಮಾಡೋ ಏನು ಬರೋದು ನೋಡೋಣ. ಸೋ ಸ್ವೀಟ್ ಕಣ್ಣ. ಎಷ್ಟು ಚಂದ ಬರ್ತಿದ್ದಾರೆ. ಚಂದ ಇದೆ ಈ ಚಿತ್ರ. ನೀನೇ ಮಾಡಿದ್ದ? ಸೂಪರ್ ಆಗಿದೆ. ಸೂಪರ್. ಮಧ್ಯಾಹ್ನ 2:45. ಅಗಿ ಮಾಡ್ಬಿಡು. ಎಲ್ಲರೂ ಪಾಸ್. ನಾನು ಪಾಸಿಲ್ಲ. ಸಿನಿ ಅವ್ರ ಕಂಟೆಸ್ಟೆಂಟ್ ಅವರು, ನಾವಲ್ಲ.
ಸಿಕ್ಕಾಬಿಟ್ಟಿದ್ದಾರೆ ಚಿನ್ನಿ ಅವರು. ಯಾವ ಕಡೆ ಎಂಟ್ರೆನ್ಸು? ನಾನು ಬಿಗ್ ಬಾಸ್ ಹೇಳ್ಬೇಕು, ನೀನೆಲ್ಲ ಬಿಗ್ ಬಾಸ್. ನಾನೇ ಬಿಗ್ ಇನ್ಮೇಲೆ ಮನೆಗೆ. ಹಾಯ್ ಅಣ್ಣ ಜಿಂಕೆ, ಊಟ ಮಾಡ್ತಾ ಇದ್ದೀರಾ? ಹಾಯ್ ಮಂಜಣ್ಣ, ಹೇಗಿದ್ದೀರಾ? ತುಂಬ ಚೆನ್ನಾಗಿ ಮಾಡಿದ್ದೀರಾ ಮೂವಿಲಿ, ಮ್ಯಾಕ್ಸ್ ಕಂಗ್ರ್ಯಾಚುಲೇಷನ್. ಎವ್ರಿಬಡಿ ಆನ್ ಪಾಸ್, ಎವ್ರಿಬಡಿ ಆನ್ ಪಾಸ್. ಊಟ ಮಾಡಿ ಅನ್ನೋಂತೂ ಊಟ ಬಿಡಬಾರ್ದು. ಎಲ್ಲರೂ ಭವ್ಯ ಮಾತ್ರ ಪಾಸ್, ಉಳಿದವರು ಪ್ಲೇ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಆಂಟಿ? ಸೂಪರ್. ಎಷ್ಟೋ ವರ್ಷ ಆಯ್ತು ನೋಡಿ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಮ್ಮ. ಅವಳು ಪಾಸ್ ಅಲ್ಲಿ ಇದ್ದಾಳೆ. ಎಲ್ಲಿ ಗೌತಮಿ ಅವರು? ಅಮ್ಮ ಚೆನ್ನಾಗಿ ಆಡ್ತಿದ್ದೀವಿ. ಅವರು ವಾಶ್ರೂಮ್ ಹೋಗಿದ್ದಾರೆ. ಎಲ್ಲರೂ ಸೂಪರ್. ನನ್ನ ಮಗಳು ಅಷ್ಟೊಂದು ಇನ್ಯಾರು ಮಾತು ಕೇಳಲ್ಲ ಆಂಟಿ. ನನ್ನ ಮಗಳು ಕೂದ್ಲು ಈಗ ನನ್ನ ಮಗಳು ಕೂದ್ಲು ಹನ್ನೊಂದು ಆರಾಮ್. ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಪೂಲ್ಗೆ ಅಷ್ಟು ಜೋರಾಗಿ ತಳ್ತೀರಾ? ಅದನ್ನೇ ಹೇಳಿದ್ಲ ಅಕ್ಕ. ಹೌದಾ? ಅಷ್ಟು ಜೋರಾಗಿ ತಳ್ತೇನೆ ನೋವಾಗಲ್ವಾ ನನ್ನ ಮಗಳಿಗೆ? ನೀರಾಗಿ ಬಿದ್ದಾಳ್ರಿ. ನೀರಾಗಿ ಬಿದ್ದಾಳ್ರಿ. ತುಂಬ ಚೆನ್ನಾಗತ್ತೆ. ಸೂಪರ್. ತುಂಬ ಚೆನ್ನಾಗಿ. ಅಯ್ಯೋ ಅಮ್ಮ ಬೇಕು, ನೀನು ಹೋಗು ನೀನು ಹೋಗು, ಅಮ್ಮ ಬೇಕು. ಅಯ್ಯೋ ಎಲ್ಲದಕ್ಕೂ ಅಳ್ತೀಯ. ನಾನು ಬಂದಿದ್ದೀನೋ ಅಳ್ತಿದ್ಯಾ ನೀನು? ಆಯ್ ಬಂಗಾರಿ, ಎಷ್ಟು ಮಿಸ್ ಮಾಡ್ಕೊಂತೀಯ ನನ್ನ? ಅಳ್ಬೇಡ ಬಂಗಾರಿ, ನಾನು ಬಂದಿದ್ದೀನಲ್ಲ. ಅಳ್ಬೇಡ, ಅಳು ಮುಂಚೆ ಅಂತಾರ. ಭವ್ಯ ಪ್ಲೇ. ಯಾಕೆ ಹೋಗಿ ನಳ್ತೀಯ? ಅಳ್ಬೇಡ ಬಂಗಾರಿ, ಅಳ್ಬೇಡವ, ಅಳ್ಬೇಡ. ಇಲ್ಲ ನೋಡಿ ಯಾಕೆ ಅಳ್ತೀಯ? ಯಾಕೆ ಎಷ್ಟು ಚೆನ್ನಾಗಿ ಆಡ್ತಿದ್ಯಾ ಗೊತ್ತಾ ನೀನು? ಸೂಪರಾಗಿ ಆಡ್ತಾ ಇದೆಯಾ? ಹಾಂ, ಯಾಕೆ ಆಡ್ತೀಯ? ಸಣ್ಣ ಆಗ್ಬಿಟ್ಟಿದ್ಯಾ? ತುಂಬ ಮಿಸ್ ಮಾಡ್ಕೊಂಡ್ಯಾ? ಆರಾಮಾಗಿದ್ಯಾ? ಸೂಪರ್. ಮಿಸ್ ಮಾಡ್ಕೊಂಡೆ, ದಿನ ಮಿಸ್ ಮಾಡ್ಕೊತೀನಿ ನೀನು.